Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗಾಯ್ಸ್, ಇವತ್ತಿನ ವ್ಲಾಗ್ ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಷಯ ಏನಂದರೆ, ಅವಾಗನೇ ಸ್ಟಾರ್ಟ್ ಮಾಡಿದೆ ಮನೆ ತವ ವ್ಲಾಗು. ಆದರೆ ನಾನು ಯಾವಾಗೂ ಫಸ್ಟ್ ಸ್ಟಾರ್ಟಿಂಗ್ ಮಾಡೋ ವಿಡಿಯೋನ ಚೆಕ್ ಮಾಡೇ ಮಾಡ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ. ಯಾಕಂದರೆ ಸ್ಟಾರ್ಟಿಂಗ್ ವಿಡಿಯೋ ಬಂದು ಜೋಶಾಗೆ ಇರಬೇಕಲ್ಲ, ಅದಕ್ಕೆ ಚೆಕ್ ಮಾಡಿದಾಗ ನೋಡಿದೆ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೆ. ನಾನು ಬ್ಯಾಡ್ ವರ್ಡ್ಸ್ ಅಂದರೆ ನಾರ್ಮಲಾಗ ಮಾಮೂಲಿ ಲೋಕಲ್ ಹುಡುಗರು ಯಾವ ಥರ ಯೂಸ್ ಮಾಡ್ತಾರೋ ಹಂಗೆ ಮಾಡಿಬಿಟ್ಟಿದ್ದೆ. ಹಾಗೆ ನೆನ್ನೆ ಯಾವತ್ತ ನಮ್ಮ ಅಮ್ಮ ಹೇಳಿದ್ರು, ನಾವು ಆಚೆ ಹೋಗಿದ್ರಲ್ಲ ಅವಾಗ ವ್ಲಾಗ್ ಮಾಡಬೇಕಾದ್ರೆ, ಏನು ಹಿಂಗೆ ಮಾತಾಡ್ತಾ ಇದೆಯಾ ಅಂತೆಲ್ಲ. ಆಮೇಲೆ ನಮ್ಮ ಹುಡುಗ ಒಂದ್ಸಲಿ ಹೇಳಿದ್ದ, ನಮ್ಮಮ್ಮ ಈ ನಡೆ ವ್ಲಾಗ್ ನೋಡೋದೇ ಬಿಟ್ಬಿಟ್ಟವ್ರೆ ಮಗ, ನನ್ನ ಮಕ್ಕಳು ನೀವು ಯಾವಾಗ ನೋಡಿದ್ರು ಬೈಕಂತ ಇರ್ತೀರಾ ಅಂತ. ಅವಾಗ ಯೋಚನೆ ಬಂತು ಕಮ್ಮಿ ಮಾಡಬೇಕು ಅಂತ. ಅದಕ್ಕೆ ಸ್ಟಾರ್ಟಿಂಗ್ ಇಂಟ್ರೋಲ್ಲೇ ಬಂದುಬಿಟ್ಟಿತ್ತಲ್ಲ, ಅದಕ್ಕೆ ಕಟ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಹಿಂಗೆ ಒಂದೊಂದೇ ಕಲಿತಾ ಇದ್ದೀನಿ. ಒಬ್ಬರು ವ್ಲಾಗರ್ ಒಬ್ರು ಹೇಳಿದ್ರು, ನೀನು ಮಾತಾಡೋದು ನಾನು ಸ್ಟಾರ್ಟಿಂಗ್ ವೀಡಿಯೋಗಳು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ನನ್ನ ವೀಡಿಯೋ ನಾನೇ ಕಾಣಿಸಲ್ಲ, ಬರೀ ಫ್ರೆಂಡ್ ತೋರಿಸ್ಕೊಂಡೇ ಮಾತಾಡ್ತಾಯಿರ್ತೀನಿ. ಅದೊಂದು ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ. ಪ್ಲಸ್ ಮಾತಾಡೋ ಸ್ಟೈಲು ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ. ಇದೊಂದು ಹಾಗೆ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಮಾಡ್ತಾ ನಾನು ಬರೀ ಒಂದೊಂದೇ ಕಲಿತಾ ಇರ್ತೀನಿ. ನೋಡೋಣ ಗಾಯ್ಸ್, ಹಿಂಗೆ ಮಾಡ್ತಾ ಏನಾನ ಹೇಳ್ಬೇಕು ಅಂದ್ಕೊಂಡಿರ್ತೀನಿ, ಮರ್ತೋಗಿರ್ತೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಬ್ಲಾಗಿಗೆ ಬಂದಿನೇ ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಬ್ಲಾಗ್ ಬಂದು ಏನಂತ ಅಂದರೆ, ನಾನು ಇದ್ದಿದ್ದ ತಕ್ಷಣ ಇದೇನಪ್ಪ ತಲೆನೋವು ಬ್ಲಾಗ್ ಮಾಡೋದು ಅನಿಸುತ್ತಲ್ಲ, ಅದ್ರ ಬಗ್ಗೆನೇ ಮಾತಾಡಿದೆ. ಇವಾಗ ಇಲ್ಲಿ ವಾಕಿಂಗ್ ಮಾಡ್ತಾ ಆ ಟಾಪಿಕೇ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಇವಾಗ ಯಾತ್ನ ಬಂತು, ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಇದ್ದಿದ್ದ ತಕ್ಷಣ ಒಂದು ನಮಗೆ ಬೇರೆಯೇ ಕ್ಯಾಲ್ಕುಲೇಷನ್ ಇರುತ್ತೆ. ಅದರಲ್ಲೂ ಇದ್ದಿದ್ದ ತಕ್ಷಣ ಇದ್ಯಾವುದೋ ಇದೊಂದು ವ್ಲಾಗ್ ಮಾಡಬೇಕು, ವಿಡಿಯೋ ಹಿಡಿಬೇಕು, ಇದೊಂದು ತಲೆನೋವು. ನಾನು ನಾರ್ಮಲಾಗಿ ಜಾಸ್ತಿ ಈ ಥರ ಯೋಚನೆ ಮಾಡೋಂಥ ತಲೆನೋವು ಕೆಲಸಗಳೆಲ್ಲ ಮಾಡೋಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ. ಆದರೂ ಇದೊಂದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂತ ನನಗೆ ಗೊತ್ತಿಲ್ಲ, ನೋಡೋಣ. ಇನ್ನೊಂದು ನನಗೂ ಇವಾಗ ಇದೊಂದು 90 ದಿವಸ ಐತೆ, 92ನೇ ವೀಡಿಯೋನೇ ಇದು ಅನಿಸುತ್ತೆ. ನಾ ಇಷ್ಟು ದಿವಸ ಮಾಡಿದಾಗ ಗೊತ್ತಲ್ಲ ಯಾವ ವೀಡಿಯೋ ಓಡ್ತವೆ ಯಾವ ವೀಡಿಯೋ ಓಡ್ತಾಯಿಲ್ಲ ಅಂತ. ಬರೀ ಅಂಥವು ಇದ್ದಾಗ ಮಾತ್ರ ಅಪ್ಲೋಡ್ ಮಾಡ್ಕೊಳ್ಳೋಣ ಅನ್ಕೊತೀನಿ. ಆದರೆ ಡೈಲಿ 365 ಡೇಸ್ ಹಾಕ್ಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಲ್ಲ, ಅದಕ್ಕೋಸ್ಕರ 365 ಡೇಸ್ ಹಾಕ್ತಾಯಿರ್ತೀನಿ. ಕೈ ನೋವು ಬಂತು, ಅದಕ್ಕೆ ಆ್ಯಂಗಲ್ ಚೇಂಜ್ ಮಾಡಿದೆ. 365 ದಿವಸ ಏನಕ್ಕೆ ಹಾಕ್ಲೇಬೇಕಂದ್ರೆ ನೋಡಿರಿ, ಫಸ್ಟ್ ಸ್ಟಾರ್ಟಿಂಗು ಬರೀ ಜಾಗಗಳು ಜಾಸ್ತಿ ತೋರಿಸ್ತಾಯಿದ್ದೆ, ನಾನು ಕಮ್ಮಿ ಕಾಣಿಸ್ತಾಯಿದ್ದೆ, ನಾನು ಮಾತಾಡೋದು ಕಮ್ಮಿ ಇರೋದು, ಬರೀ ವೀಡಿಯೋ ತೋರಿಸ್ತಾಯಿದ್ದೆ. ಇವಾಗ ಸ್ಟಾರ್ಟಿಂಗ್ ಇವಾಗೇ ಒಂದು 2-3 ನಿಮಿಷ ಮಾತಾಡಿದ್ದೀನಿ ಅನಿಸುತ್ತೆ. ಇದೊಂದು ಕಲ್ತಿದ್ದೀನ. ಪ್ಲಸ್ಸು ಆಚೆ ಕಡೆ ಎಲ್ಲ ನಾನು ಔಟ್ ಸೈಡ್ ಹೋದಾಗ ಧೈರ್ಯವಾಗಿ ಎತ್ಬಿಡ್ತೀನಿ ಫೋನು ವೀಡಿಯೋ ಮಾಡೋಕೆ. ನಮ್ಮ ಏರಿಯಾಗಳಿಗೆ ಮಾತಾಡೋಕ್ಕೆ ಭಯ ಆಗ್ತದೆ, ಏನೋ ನಾಚಿಕೆ ನಮ್ಮ ಹುಡುಗರ ಮುಂದೆ. ಅದಕ್ಕೆ 365 ದಿವಸದಾಗ ಡೈಲಿ ಆಗ್ತಾಯಿದ್ರೆ ಅವಾಗ ಎಲ್ಲರಿಗೂ ನೋಟೆಡ್ ಆಗಿರ್ತದಲ್ಲ, ಅವಾಗ ಬೇಕಾದ್ರೆ ನಮ್ಮ ಏರಿಯಾದಾಗೆ ನಾನು ಬೀದಿಗೆ ಓಡಾಡ್ಬೇಕಾದ್ರೆ ವೀಡಿಯೋ ಹಿಡ್ಕೊಂಡು ಓಡಾಡಬೇಕು. ಆ ಥರ ಕಾನ್ಫಿಡೆಂಟ್ ಬರಬೇಕು. ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದೀನಿ. ನೋಡೋಣ. ಸುಮ್ಮನೆ ಅಂಗಡಿಗೆ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ಎತ್ಬಿಡ್ಬೇಕು ಫೋನ್ ವೀಡಿಯೋ ಡೈರೆಕ್ಟ್. ಆ ಥರ ಸ್ವಲ್ಪ ಕಾನ್ಫಿಡೆಂಟ್ ಬರಬೇಕು. ಆ ಥರ ಬರ್ಬೇಕಂದ್ರೆ ನಾನು ಡೈಲಿ ಆಗ್ತಾಯಿದ್ದಾಗ ಇವಾಗ ಏನಂದರೆ ಬೇರೆ ಹುಡುಗರು ಏನು ಗುರಿ ಇವತ್ತು ವೀಡಿಯೋ ಮಾಡ್ತಾಯಿಲ್ಲ ಅಂದಾಗ ಅವಾಗ ಇವ್ರಿಗೆ ಗೊತ್ತು ಅಂತ ಅವ್ರ ಮುಂದೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಧೈರ್ಯ ಇರ್ತದೆ. ಇಲ್ಲ ಅಂದರೆ ಏನೋ ನಾಚಿಕೆ ಆಗ್ತಾ ಇರುತ್ತಪ್ಪ. ಅಷ್ಟೇ ಗೈಸ್, ಬರ್ರಿ ಹೋಗಿ ಎಕ್ಸಸೈಸ್ ಮಾಡೋಣ. ನೋಡ್ರಿ ಇವಾಗ ಅಲ್ಲಿ ನಮ್ಮ ಹುಡುಗರು ಅಲ್ಲೇ ಆಟ ಆಡ್ತಾವ್ರೆ, ಅಲ್ಲಿ ವೀಡಿಯೋ ಮಾಡ್ತೀರಾ ಬಂದು ಇಲ್ಲಿ ಖಾಲಿ ರೋಡಲ್ಲಿ ಮಾಡ್ತಾಯಿದ್ದೀನಿ.
ಅಷ್ಟರಲ್ಲಿ ಎಲ್ಲರ ಮುಂದೆ ಫುಲ್ ರೌಂಡ್ ಹೊಡ್ಕೊಂಡು ಮಾಡೋಂಗೆ ಕಾನ್ಫಿಡೆಂಟ್ ಬಂದಾಗ ಅವಾಗ ಏರಿಯಾದಾಗೂ ಬರ್ತದೆ. ಗಾಯ್ಸ್ ನೋಡ್ರಿ ನಮ್ಮ ಸಾಮ್ರಾಟ್ ಇವತ್ತು ರಜಾ ಹಾಕವನೆ. ಎಲ್ಲ ಸ್ಕೂಲ್ಗೆ ಬರ್ತಾನೆ ಅನ್ಕೊಂಡು ಬೇಗ ಬಂದೆ. ನೋಡ್ರಿ ರಜಾ ಹಾಕವನೆ. ಯಾಕಪ್ಪ? ಹಾಂ ಯಾಕೆ? ಏನು ಬರ್ದಿರೋದನ್ನು ಬರೀತಾ ಇದ್ಯಾ? ಸ್ಕೂಲ್ಗೆ ಹೋಗೋ ಜ್ವರ ಅಂತ ಇಲ್ಲಿ ಆಟ ಆಡೋಕ ಜ್ವರ ಇಲ್ಲ ಇಮ್ಕ. ಹಾಂ ನಾನು ಏಯಪ್ಪ ನನ್ನೇನು ಬಾಕ್ಸಿಂಗ್ ಬೇಡ ಅನ್ಕೊಂಡಿದ್ಯಾ? ಸುಮ್ಮನೆ ಬೇಡ, ಸುಮ್ಮನೆ ಇರ. ನಿನ್ನೆ ಹೊಡಿತೀನಿ. ಏನು ತಕ್ಕೊಡ್ತಿಲ್ಲ, ನಿನ್ನೆ ಹೊಡಿತೀನಿ. ಏನು ತಕ್ಕೊಡ್ಬೇಕು? ಬಾಕ್ಸಿಂಗ್. ನೀನು ನೋಡ್ರೆ ಬಾಕ್ಸಿಂಗ್ ಆಡಕ್ಕೆ ಹೋಗಲ್ಲ ಅಂತೀಯ. ಇದೇ ತಕ್ಕೊಡು, ನೀ ಕತ್ತೆ ತಕ್ಕೊಡು. ಹಾಂ ಆಯ್ತು ಸುಮ್ಮನೆ ಇರಪ್ಪ. ಮೇರಾ ಜಹಾನ್ ಕಿತ್ತಾಕ್ದಾ? ಹೇಳ್ತಾ ಇದೀನಿ ತಾನೆ ಕಿತ್ತಾಕ್ತೀಯ ಅಂತ. ನನ್ನ ಮಗನ ನನ್ನ ಎಷ್ಟು ಸಲಿ ಕಿತ್ತಾಕ್ತೀಯ ಚೈನ್ಗಳು. ಫುಲ್ ಓಪನೇ ಮಾಡಾಕ್ದಲ್ಲ ಮಗನೆ. ಸಮಾಧಾನ ಆಯ್ತಾ ಮಗನೆ? ಹಾಂ ನೋಡಿ ಇಲ್ಲಿ ಕೊಡು. ಕಟ್ಟೆ ಮಾಡಾಕ್ದಾಗ ಏನು ಹಂಗಂತೀಯ? ಆಚೆ ಬರ್ತದೆ ಹೇಳ್ತೀಯಪ್ಪ. ಏನಂತ? ಏನಲ್ಲ ಹಂಗೆ ನಾಗು ಹೇಳ್ತೀನಿ, ನಾಗು ಹೇಳ್ತೀನಿ. ಏನು ಹೇಳ್ತೀಯ? ಏನಲ್ಲ. ಏನು ಹೇಳ್ತೀಯ? ಹಾಂ ಏನು ಮಾಡಬೇಕು? ಅಲ್ಲ ಏನೋ ಮಾಡಿಲ್ಲ ಅಂದಲ್ಲ, ಏನು ಮಾಡಬೇಕಾ? ಹಾಂ ಹಂಚಿದಾಗ್ತಾರ್ರಿ ಯಾಕೋ? ಬಾ ಕೊಡು. ಯಾಕ ಹೋಯ್ತಾ ಸ್ಪೂನು? ಹೊರಗಡೆ ಹೋಯ್ತು. ಹಾಂ ಹೊರಗಡೆ ಆಯ್ತಾ? ಏನು ಸಿಕ್ಕಿಟ್ಟು. ಹಣನು ಯಾರು ಮಾಡೋದು? ನೀನು. ನಾನು ನಾನು ಮಾಡಿದ್ನಾ? ಸ್ಪೂನಾಗ ಸಿಗರೇಟ್ ಹಿಂಗೆ ಮಾಡೋದಂತ ನಿಂಗೆ ಹೆಂಗೆ ಗೊತ್ತು? ಕಸ ಮಾಡ್ತಾ ಇರ್ತಾರೆ. ಸಲ ಹೇಳ. ಹಾಲು ಚಾಲು ಬೇಟ ಕಾಜಲ ಐತೆ, ಬದ್ಮೆ ಸೋಗ ಐತೆ, ಮಮ್ಮಿ ಐತೆ ಕರೆದು ಹಸಿರು ಐತೆ. ಯಾರು ಹೇಳ್ಕೊಟ್ಟಿದ್ದ? ನಮ್ಮ ಅಮ್ಮ. ನಿಮ್ಗೆ ಇವಾಗ ಹಿಂದಿ ಎಲ್ಲ ಆಯ್ತಾ? ಗಾಯ್ಸ್ ಗುರು ಪೌರ್ಣಮಿಗ ನಮ್ಮೆರದಲ್ಲೂ ಪೂಜೆ ಫುಲ್ ಮಸ್ತಾಗೆ ಮಾಡವ್ರಪ್ಪ. ಇನ್ನೂ ಇವಾಗ ಮಂಗಳಾರತಿ ನಡೀತಾ ಇದೆ, ಒಳ್ಳೆ ಅಲಂಕಾರ ಮಾಡವ್ರಪ್ಪ. ಗಾಯ್ಸ್
ಇಲ್ಲಿ ದೇವರಹಳ್ಳಿ ಸಾಯಿಬಾಬಾ ದೇವಸ್ಥಾನ ಇದೆ, ಫುಲ್ಲು ಜನ. ಅವರಪ್ಪ ಹೋದ ವರ್ಷಕ್ಕಿನ್ನ ಜನ ಅವರೇ. ಗಾಯ್ಸ್ ಬನ್ನಿ, ಇವಾಗ ದೇವನಹಳ್ಳಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ. ಫುಲ್ಲು ಜನ ಅವರೇ. ನನಗೆ ಯಾವ ಮಂತ್ರವನ್ನು ಎಷ್ಟೊತ್ತಾಗುತ್ತೋ ದರ್ಶನ. ಆದ್ದರಿಂದ ನಾನು ಗಾಯ್ಸ್ ಬನ್ನಿ, ಇವಾಗ ಮನೆಗೆ ಬಂದು ಓಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಓಟ್ಸ್ ಸ್ಪೆಷಲಿಸ್ಟ್ ಇದ್ದಾರೆ. ಗಾಯ್ಸ್ ನಮ್ಮ ಪಪ್ಪ ಹೋಗ್ತಾ ಇದ್ದೆ, ನಮ್ಮ ಪಪ್ಪ ಸಿಕ್ತು. ಹೌದಾ ಗಾಯ್ಸ್? ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಸಿಗ್ತಾ ರೋಡಾಗೆ? ಅವಾಗೆ ಸಿಕ್ಕಿಲ್ಲ. ಅಷ್ಟೇ ಗಾಯ್ಸ್. ಇವಾಗ ಓಟ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಈ ಮಲಗದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್ ಹೇಳ್ಬಿಡು ಮಂಗ. ಬಾಯ್ ಬಾಯ್.